ನಮಸ್ಕಾರ. ನನ್ನ ತಾಲೂಕಿನ PUC ಮಕ್ಕಳಿಗೆ ಸಾಮಾಜಿಕ ತಾಣದ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ. ಏನು ಕಳೆದ 27/7 ಈ ವರ್ಷದಲ್ಲಿ ನಾನು ಏನು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿದ್ದ ನಮ್ಮ ಪುಟ್ಟಸ್ವಾಮಿಗೌಡರು ಮತ್ತು ಸಿಬ್ಬಂದಿ ವರ್ಗದವರು ಉಚಿತ CET ಮತ್ತು NEET ಎಕ್ಸಾಮ್ಸನ್ನು ತರಬೇತಿ ಕೊಡುತ್ತದನ್ನ ಎಕ್ಸಾಮ್ಸಲ್ಲಿ ಸುಮಾರು 350 ಮಕ್ಕಳುಗಳು ತೆಗೆದುಕೊಂಡಿದ್ದರು. ಆ ಒಂದು ಎಕ್ಸಾಮ್ಸಲ್ಲಿ ಸುಮಾರು 250 ಮಕ್ಕಳುಗಳು ಉತ್ತೀರ್ಣಗೊಂಡು ಹೀಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಉಚಿತವಾಗಿ CET ಮತ್ತು NEET ಎಕ್ಸಾಮ್ಸನ್ನ ಯಾರ್ಯಾರು ತೆಗೆದುಕೊಂಡಿದ್ರು ಅದರ ರಿಸಲ್ಟನ್ನ ಈ ವಾರದಲ್ಲಿ ನಾವು ಅನೌನ್ಸ್ ಮಾಡ್ತೇವೆ. ಸುಮಾರು 250 ಮಕ್ಕಳಿಗೆ ಉಚಿತವಾದಂಥ ಒಂದು ತರಬೇತಿನ ಮಾರ್ಚ್ 25ನೇ ತಾರೀಕಿಂದ ಶುರು ಮಾಡ್ತೀವಿ. 26ನೇ ವರ್ಷದಲ್ಲಿ 2026ನೇ ವರ್ಷ ಮಾರ್ಚ್ 25ನೇ ತಾರೀಕು ನಂತರ 1 ತಿಂಗಳು ನಿಮಗೆ ಕ್ರ್ಯಾಶ್ ಕೋರ್ಸ್ CET ಮತ್ತು NEET ಎಕ್ಸಾಮ್ಸನ್ನು ಮಾಡ್ತೇವೆ. ಅಲ್ಲೇ ಮಕ್ಕಳು ಬೆಳಗ್ಗೆ 9:30ಯಿಂದ ರಾತ್ರಿ ಸಂಜೆ 6 ಗಂಟೆವರೆಗೂ ಮಾಡೋಂಥ ಒಂದು ಎಕ್ಸಾಮ್ಸಲ್ಲಿ ಅಲ್ಲೇ ಊಟವನ್ನು ಕೊಡ್ತೇವೆ. ತಾವೆಲ್ಲ ರಿಸಲ್ಟ್ ನೋಡ್ಕೊಂಡು ಅವರೆಲ್ಲ ತಯಾರಾಗಿ ಇವತ್ತು ನಿಮಗೆ ಉಚಿತವಾಗಿ ಬುಕ್ಸ್ ಮತ್ತು ಮೆಟೀರಿಯಲ್ ಕೊಟ್ಟಿದ್ದೇವೆ. ಈಗ ಮುಂದಿನ 26ನೇ ವರ್ಷದಲ್ಲಿ ಮಾರ್ಚಲ್ಲಿ 25ನೇ ತಾರೀಕು ನಂತರ ನೀವು ಕ್ರ್ಯಾಶ್ ಕೋರ್ಸನ್ನು ಅಟೆಂಡ್ ಮಾಡಿಕೊಂಡು ನಿಮಗೂ ಸಹ ಆಗ ಉಚಿತವಾದಂಥ ಮೆಟೀರಿಯಲ್ಸ್ಗಳು ಕೊಡ್ತೇವೆ. ಭಾಳಷ್ಟು ಉನ್ನತ ಮಟ್ಟದ ಶಿಕ್ಷಕರು ಮತ್ತು ಪ್ರಾಧ್ಯಾಪಕರು ಬರ್ತಾರೆ. ನಿಮಗೆ ಉಚಿತವಾಗಿ ಒಳ್ಳೆಯ ಟ್ರೈನಿಂಗನ್ನು ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ರಿಸಲ್ಟು ನಮ್ಮ ಪುಟ್ಟಸ್ವಾಮಿಗೌಡರವರು ಆಫೀಸಲ್ಲಿ ಅನೌನ್ಸ್ ಮಾಡ್ತಾರೆ. ಅವೆಲ್ಲ ಬಂದು ಯಾರ್ಯಾರು ಉತ್ತೀರ್ಣಗೊಂಡ್ರೆ ಈ ಒಂದು ಉನ್ನತ ಮಟ್ಟದ ಶಿಬಿರವನ್ನು ಉಪಯೋಗಿಸಬೇಕು, ಸದ್ಬಳಕೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ, ಬೆಂಗಳೂರು. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಎಂದು ದಕ್ಷಿಣ ಒಳನಾಡಿನಲ್ಲಿ ವ್ಯಾಪಕವಾಗಿ, ಉತ್ತರ ಒಳನಾಡಿನಲ್ಲಿ ಕೆಲವು ಕಡೆ, ಕರಾವಳಿ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಮದ್ದೂರು, ಮಂಡ್ಯ ಜಿಲ್ಲೆಯಲ್ಲಿ 11 ಸೆಂಟಿಮೀಟರ್, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 8 ಸೆಂಟಿಮೀಟರ್, ಕೇರಸೊಪ್ಪ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್, ಸೈದಾಪುರ, ಯಾದಗಿರಿ ಜಿಲ್ಲೆಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ, ಕನ್ಯಾಕುಮಾರಿ ಪ್ರದೇಶದಲ್ಲಿ ಸರ್ಕ್ಯುಲೇಷನ್ 3.1 ಕಿಲೋಮೀಟರ್ ಎತ್ತರದವರೆಗೆ ಇದೆ. ಇದರ ಪ್ರಭಾವದಿಂದ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 10 ಹಾಗೂ 11ರಂದು ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಅಕ್ಟೋಬರ್ 12ರಿಂದ ಅಕ್ಟೋಬರ್ 16ರವರೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಾತ್ರ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅಕ್ಟೋಬರ್ 10 ಹಾಗೂ 11ರಂದು ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಅಕ್ಟೋಬರ್ 10 ಹಾಗೂ 11ರಂದು ಹಲವು ಕಡೆ, ಅಕ್ಟೋಬರ್ 12ರಿಂದ ಅಕ್ಟೋಬರ್ 16ರವರೆಗೆ ಕೆಲವು ಕಡೆ ಮಾತ್ರ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 10ರಿಂದ ಅಕ್ಟೋಬರ್ 16ರವರೆಗೆ ಕೆಲವು ಕಡೆ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಅಕ್ಟೋಬರ್ 10ರಿಂದ ಅಕ್ಟೋಬರ್ 14ರವರೆಗೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ.